ನಿನ್ನೆ ಹೃದಯಾಘಾತದಿಂದ ನಿಧನರಾಗಿದ್ದ ಮಾಜಿ ಸಿಎಂ ಧರ್ಮಸಿಂಗ್ ಪಾರ್ಥಿವ ಶರೀರ ಅವರ ಕರ್ಮಭೂಮಿ ಜೇವರ್ಗಿಯತ್ತ ಸಾಗಿದೆ. ಎನ್ವಿ ಮೈದಾನದಿಂದ ಹೊರಟ ಪಾರ್ಥಿವ ಶರೀರವನ್ನ ನೋಡೋದಕ್ಕೆ ರಸ್ತೆಯ ಇಕ್ಕೆಲಗಳಲ್ಲಿ ಜನಸಾಗರವೇ ಇತ್ತು. ಅಜಾತ ಶತ್ರುವಿನ ಅಂತಿಮ ದರ್ಶನ ಪಡೆದ ಅಭಿಮಾನಿಗಳು ಕಣ್ಣೀರ ಅಶ್ರು ತರ್ಪಣ ಬಿಟ್ಟರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಧರ್ಮಸಿಂಗ್ ಅವರ ಪಾರ್ಥಿವ ಶರೀರ ಜೇವರ್ಗಿ ತಾಲೂಕಿನ ಕ್ರೀಡಾಂಗಣ ತಲುಪಲಿದ್ದು ಜಿಲ್ಲಾಡಳಿತ ಈಗಾಗಲೇ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಕ್ರೀಡಾಂಗಣದಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಜನರು ಸೇರುವಂತಹ ಸಾಧ್ಯತೆ ಇದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಶಾಮಿಯಾನ, ಬ್ಯಾರಿಕೇಡ್ ಹಾಗೂ 10,000 ಆಸನ ವ್ಯವಸ್ಥೆಗಳನ್ನ ಮಾಡಲಾಗಿದ್ದು 200ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ವಿಶೇಷ ವಿಮಾನದಲ್ಲಿ ಕಲಬುರಗಿಯತ್ತ ಹೊರಟಿದ್ದು ಧರ್ಮಸಿಂಗ್ ಅವರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಸತೀಶ್ ಅವರಿಂದ. ಸತೀಶ್, ಪ್ರಸ್ತುತ ಇವಾಗ ಪಾರ್ಥಿವ ಶರೀರ ಎಲ್ಲಿದೆ, ಸಿದ್ಧತೆಗಳು ಏನು ನಡೀತಾ ಇದೆ, ಹಂತ ಹಂತವಾಗಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ, ಎಲ್ಲವೂ ಸುಲಲಿತವಾಗಿ ನಡೀತಾ ಇದೆಯಾ, ಹೇಗೆ? ಅರವಿಂದ್, ಈಗಾಗಲೇ ಈಗ ಏನು ಜೇವರ್ಗಿ ಸಮೀಪ ಬಂದಿದೆ. ಈ ಜೇವರ್ಗಿಯಲ್ಲಿ ಒಂದು ಮೆರವಣಿಗೆ ಮೂಲಕ ಈ ಒಂದು ಜೇವರ್ಗಿ ತಾಲೂಕಿನ ಒಂದು ಕ್ರೀಡಾಂಗಣದಲ್ಲಿ ಒಂದು ಪಾರ್ಥಿವ ಶರೀರ ಧರ್ಮಸಿಂಗ್ ಅವ್ರದ್ದು ಇಟ್ಟು ಇಲ್ಲಿ ಅಂತಿಮ ದರ್ಶನಕ್ಕಾಗಿ ಜನರು ಈಗ ಎಲ್ಲ ಈ ಒಂದು ಸಾಕಷ್ಟು ಜನರು ಒಂದು 10,000 ಜನ ಈಗಾಗಲೇ ಸೇರಿದ್ದಾರೆ. ಅದೇ ರೀತಿ ನೋಡ್ಬೇಕಾದ್ರೆ ಅಚ್ಚುಕಟ್ಟಾಗಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಇಲ್ಲೆಲ್ಲ ಕ್ರೀಡಾಂಗಣದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಈಗ ನೋಡ್ಬೇಕಾದ್ರೆ ಇಲ್ಲಿ ಈಗ ಏನಂದ್ರೆ ಇಲ್ಲಿ ಜೇವರ್ಗಿ ಮತಕ್ಷೇತ್ರದ ಏನಿವರು ಧೀಮಂತ ನಾಯಕನಂದ ಅನಿಸ್ಕೊಂಡಂತ ಈ ಧರ್ಮಸಿಂಗ್ ಅವರಿಗೆ ಒಂದು ಲಾಸ್ಟ್ ಪಾರ್ಥಿವ ಶರೀರಕ್ಕೆ ಒಂದು ಅಂತಿಮ ನಮನ ಸಲ್ಲಿಸಬೇಕನ್ನೋದು ಇಲ್ಲಿನ ಜನರ ಮಾತಾಗಿದೆ. ಸತೀಶ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ಓಕೆ, ನನಗೆ ಸಂಪರ್ಕ ಸಾಧ್ಯವಾಗಿಲ್ಲ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಪಬ್ಲಿಕ್ ಟಿವಿ ಸ್ಕ್ರೀನ್ ಮೇಲೆ. ಜೇವರ್ಗಿಗೆ ತರಲಾಗಿದೆ ಧರ್ಮಸಿಂಗ್ ಅವರ ಪಾರ್ಥಿವ ಶರೀರವನ್ನ ಇನ್ನೇನು ಕೆಲವೇ ಕ್ಷಣದಲ್ಲಿ ಅಂತ ಹೇಳ್ತಾರೆ. ನೋಡಿ, ಸಿದ್ಧತೆಗಳನ್ನ ಬಹಳ ಅದ್ಭುತವಾಗಿ ಮಾಡ್ಕೊಂಡಿದ್ದಾರೆ. 10,000 ಆಸನ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ಓಕೆ, ಮತ್ತಷ್ಟು ಮಾಹಿತಿಯನ್ನ ಸತೀಶ್ ಅವರು ಕೊಡ್ತಾರೆ. ಸತೀಶ್, ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಸಿದ್ಧತೆಗಳು ಹೇಗಾಗಿದೆ, ಯಾರ ನೇತೃತ್ವದಲ್ಲಾಗಿದೆ ಅಂತ, ದಯವಿಟ್ಟು ಕಂಟಿನ್ಯೂ ಮಾಡಿ. ಈಗ ಶರಣ ಪ್ರಕಾಶ್ ಪಾಟೀಲ್ ಇಲ್ಲಿ ಒಂದು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಏನು ಒಂದು ವ್ಯವಸ್ಥೆ ಪೂರ ಸಂಪೂರ್ಣವಾಗಿ ಜಿಲ್ಲಾಡಳಿತ ಮತ್ತು ಅಧಿಕಾರಿಗಳು ಕೂಡಿ ಒಂದು ವ್ಯವಸ್ಥೆ ಮಾಡಲಾಗಿದೆ. ಅದೇ ರೀತಿ ನೋಡ್ಬೇಕಾದ್ರೆ ಈಗ ಏನು ಜೇವರ್ಗಿಯಲ್ಲಿ ಏನು ಧರ್ಮಸಿಂಗ್ ಅವ್ರ ಪಾರ್ಥಿವ ಶರೀರ ಆಗಮಿಸಿದ ನಂತರ ಏನು ಮೆರವಣಿಗೆ ಮೂಲಕ ಏನು ಬಸ್ ಸ್ಟ್ಯಾಂಡ್ ನಿಂದ ಏನು ಜಿಲ್ಲಾ ಕ್ರೀಡಾಂಗಣವರೆಗೂ ಏನು ಮೆರವಣಿಗೆ ಮಾಡ್ತಾರೆ. ಅದೇ ರೀತಿ ಇಲ್ಲಿ ಅಂತಿಮವಾಗಿ ಇಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಪಾರ್ಥಿವ ಶರೀರ ಒಂದು ಸತತ ಎರಡು ಗಂಟೆಯಷ್ಟು ಇಟ್ಟು ಇಲ್ಲಿ ಅವರಿಗೆ ಒಂದು ಇಲ್ಲಿಯ ಜನರಿಗೆ ಮತಕ್ಷೇತ್ರದ ಜನರಿಗೆ ಒಂದು ದರ್ಶನ ಕೊಡುವಂತ ವ್ಯವಸ್ಥೆ ಮತ್ತೆ ಅಂತಿಮ ನಮನ ಈಗಾಗಲೇ ಈಗ ಸುತ್ತಮುತ್ತಲ ಜೇವರ್ಗಿ ತಾಲೂಕಿನ ಮತಕ್ಷೇತ್ರ ಹಳ್ಳಿಯ ಜನ ಮತ್ತು ಧೀಮಂತನ ಎನ್ಸ್ಕೊಂಡಿರ್ತಕ್ಕಂಥ ಧರ್ಮಸಿಂಗ್ ಅವರಿಗೆ ಒಂದು ಅಂತಿಮ ನಮನ ಸಲ್ಲಿಸುವಂತ ಜನರು ಕೂಡ ಒಂದು ಆಗಮಿಸಿದ್ದಾರೆ ಅಂತ ಹೇಳ್ಬೋದು. ಅರವಿಂದ್, ಅಂದ್ರೆ ಯಾರೆಲ್ಲ ಬರೋ ನಿರೀಕ್ಷೆ ಇದೆ, ಅದಕ್ಕೇನ್ ಸಿದ್ಧತೆಗಳಾಗಿದೆ ಅಂತ, ಮುಖ್ಯಮಂತ್ರಿಗಳು ಏನೋ ಬರ್ತಾರೆ ಅಂತ ಮಾಹಿತಿ ಇತ್ತು, ಅದರ ಬಗ್ಗೆ ಇನ್ಫಾರ್ಮೇಶನ್ಸ್ ಇದೆಯಾ ಸತೀಶ್? ಈಗಾಗಲೇ ಮುಖ್ಯಮಂತ್ರಿಯವರು ಒಂದು ಹೆಲಿಕಾಪ್ಟರ್ ಮೂಲಕ ಒಂದು ನೆಲೂರ್ಗಿ ಹತ್ರ ಒಂದು ಬರುವಂತ ಸಾಧ್ಯತೆ ಇದೆ. ಆದ್ರೆ ಈಗ ಜೇವರ್ಗಿಗೆ ಒಂದು ದೂರ ಇರೋದ್ರಿಂದ ಅವರು ನೇರವಾಗಿ ಒಂದು ನೆಲೂರ್ಗಿ ಹೋಗಿ ಅಲ್ಲಿ ಅಂತಿಮ ನಮನವನ್ನು ಸಲ್ಲಿಸ್ತಾರೆ. ಈಗ ನೋಡ್ಬೇಕಾದ್ರೆ ಗಣ್ಯ ವ್ಯಕ್ತಿಗಳು ಕೂಡ ಒಂದು ಇಲ್ಲಿ ಒಂದು ವ್ಯವಸ್ಥೆ ಮಾಡಲಾಗಿದೆ. ಆದ್ರೆ ಇಲ್ಲಿವರೆಗೂ ಏನೋ ಪಾರ್ಥಿವ ಶರೀರ ಬಂದಿಲ್ಲ. ಆ ಕಾರಣಕ್ಕಾಗಿ ಗಣ್ಯ ವ್ಯಕ್ತಿಗಳು ಏನೋ ಇಲ್ಲಿ ಬಂದಿಲ್ಲ ಅಂತ ಹೇಳ್ಬೋದು. ಅರವಿಂದ್, ಓಕೆ ಸತೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇನ್ನೂ ಕೂಡ ಜೇವರ್ಗಿಯಲ್ಲಿ ವ್ಯವಸ್ಥೆಗಳೆಲ್ಲವೂ ಆಗಿದೆ, ಅದನ್ನು ನೀವು ನೋಡ್ತಾ ಇದ್ದೀರಾ. ಸೊ ಜೇವರ್ಗಿಯಲ್ಲಿ ಅಲ್ಲಿ ಜನಗಳ ಒತ್ತಾಸೆಯಂತೆ ಒಂದು ಬಸ್ ಸ್ಟ್ಯಾಂಡ್ನಿಂದ ಒಂದು ಮುಖ್ಯ ರಸ್ತೆಯಲ್ಲಿ ಒಂದು ಮೆರವಣಿಗೆ ಮಾಡಬೇಡಿ ಅಂತನ್ಬಿಟ್ಟು, ಸೊ ಅದಕ್ಕೋಸ್ಕರ ಈಗ ಮೆರವಣಿಗೆಯನ್ನು ಮಾಡಿದ ನಂತರ ಕ್ರೀಡಾಂಗಣಕ್ಕೆ ಪಾರ್ಥಿವ ಶರೀರವನ್ನು ತರಲಾಗುತ್ತೆ. ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇದೆ. 50,000 ಜನ ಸೇರುವಂತಹ ನಿರೀಕ್ಷೆ ಇದೆಯಂತೆ. ಅದಾದ ಬಳಿಕ ಅಂದರೆ ಇವೆಲ್ಲವೂ ಕೂಡ ಮುಗಿದ ಬಳಿಕ ನೆಲೋಗಿಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲೂ ಕೂಡ 1 ಗಂಟೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ. ಆ ನಂತರ ಅಂತ್ಯ ಸಂಸ್ಕಾರ ಪ್ರಕ್ರಿಯೆಗಳೆಲ್ಲವೂ ಕೂಡ ಆರಂಭ ಆಗುತ್ತೆ.